ಈ ಒಂದು ಕೇಸ್ ಬಗ್ಗೆ ನಿಮಗೆ ಸಣ್ಣದಾಗಿ ಹೇಳ್ಬಿಡ್ತೀನಿ, ಕೆಲವರಿಗೆ ಗೊತ್ತಿರಲ್ಲ. ಸೊ ಒಂಟಿ ಮನೆ ಬೆಳ್ತಂಗಡಿಯ ಸಂಬೊಳ್ಯ ಅಂತ. ಸೊ ಅಲ್ಲಿ ಧನುರ್ ಪೂಜೆ ಅಂತ ಇರುತ್ತೆ. ಜನವರಿ 14ನೇ ತಾರೀಕು ಕೊನೆಯ ಧನುರ್ ಪೂಜೆ ಇರುತ್ತೆ. ಎಂದಿನಂತೆ ಫ್ರೆಂಡ್ಸ್ ಗಳ ಜೊತೆ ಬೆಳಗಿನ ಜಾವನೆ ಎದ್ದು ಸ್ನಾನ ಮಾಡ್ಕೊಂಡು ಈ ಸುಮಂತ್ ಅನ್ನೋನು ತನ್ನ ಸೈಕಲ್ ನ ಬಾವಿ ಕಟ್ಟದ ನಿಲ್ಸಿರ್ತಾನೆ. ಅದಾದ ನಂತರ ಬೇರೆ ಬೇರೆ ಸ್ನೇಹಿತರು ಕೂಡ ಆ ಜಾಗಕ್ಕೆ ಬಂದು ಅಲ್ಲಿಂದ ಎಲ್ಲರೂ ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಿದ್ದಂಥದ್ದು ಪ್ರತಿನಿತ್ಯ ಇತ್ತು. ಕೊನೆಯ ಪೂಜೆ ಇದ್ದ ದಿನ ಅವತ್ತು ಸುಮಂತ್ ಬೆಳಗಿನ ಜಾವ ಅದೇ ರೀತಿ ಎದ್ದು ಹೋಗಿರ್ತಾನೆ. ಹಿಂದಿನ ಭಾಗದಲ್ಲಿ ಹೋಗಿರ್ತಾನೆ. ಮನೆ ಜನ ಎಲ್ಲ ಮಲಗಿರ್ತಾರಲ್ಲ 5 ಗಂಟೆ 5:30 ಸಮಯದಲ್ಲಿ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ನಾನು ಡೋರ್ ಹಾಕೋ ಸಂದರ್ಭದಲ್ಲಿ ಬಿಟ್ಟು ಹಿತ್ತಲ ಭಾಗದಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲೇ ಹೋಗಿರ್ತಾನೆ. ಸೊ ಹಾಗೇನೆ ಹೋಗ್ತಾ ತನ್ನ ಸೈಕಲ್ ಅಲ್ಲೇ ಬಿದ್ದಿರುತ್ತೆ. ಈ ಕಡೆ ಸ್ನೇಹಿತರು ಎಂದಿನಂತೆ ವೆಯ್ಟ್ ಮಾಡ್ತಾ ಇರ್ತಾರೆ. ಇವನು ಅವ್ರು ರೀಚ್ ಆಗೋದಿಲ್ಲ. ಸೊ ಸ್ನೇಹಿತರು ವೆಯ್ಟ್ ಮಾಡ್ತಿದ್ದಂತ ಸ್ಥಳಕ್ಕೆ ಜೊತೆಗೆ ಇವನ್ ಮನೆಗೆ ಏನಿಲ್ಲ ಅಂತಂದ್ರೆ 1 ಕಿಲೋಮೀಟರ್ ಒಳಗಡೆ ಇರತಕ್ಕಂತ ಡಿಸ್ಟೆನ್ಸ್. ಸೊ ಈ ಕಡೆ ಮನೆ ಬಿಟ್ಟು ಹೋದ, ಆ ಕಡೆ ಸ್ನೇಹಿತರನ್ನ ತಲುಪಲಿಲ್ಲ. ಸೊ ಈ ಕಡೆ 8 ಗಂಟೆಗೆ ಕಾಲ್ ಬರುತ್ತೆ, ಆಂಟಿ ಸುಮಂತ್ ಎಲ್ಲಿ ಏನು ಮಲಗಿದ್ದಾನೆ, ಎದ್ದೇ ಇಲ್ವಾ, ಎಂದಿನಂತೆ ಬರ್ತಿದ್ದ ನಮ್ಮ ಜೊತೆಗೆ ಇವತ್ತು ಪೂಜೆಗೂ ಕೂಡ ಬಂದಿಲ್ಲ ಅಂತಂದಾಗ ಇವ್ರ ಅಮ್ಮಂಗೆ ಶಾಕ್. ಇಲ್ಲಪ್ಪ ಮನೆಗಿಲ್ಲ, ಅವನು ಬೆಳಗ್ಗೆನೆ ಹೋಗಿದ್ದಾನೆ. ಸೊ ಅದಾದ ನಂತರ ಹುಡುಕಾಡ್ದಾಗ ಪೊಲೀಸ್ ಹಂತ ಎಲ್ಲ ಬರುತ್ತೆ, ಚಟುವಟಿಕೆ ನಡೆಯುತ್ತೆ. ಅದಾದ ನಂತರ ಆ ಬಾವಿ ಬಳಿ ರಕ್ತದ ಕಲೆಗಳು ಒಂದೊಂದಾಗಿ ಸಿಕ್ತಾಗ ಆ ಬಾವಿ ಬಳಿ ಆತನ ಮೃತದೇಹ ಸಿಗುತ್ತೆ. ಸೊ ಆ ಬಾವಿ ಒಳಗಡೆ ತೆಗೆದಾಗ ಒಂದು ಟಾರ್ಚರ್ ಬ್ಯಾಟರಿ, ಒಂದು ಕುಡುಗೋಲು, ಅವು ಇವು ಎಕ್ಸೆಟ್ರಾ ಸಿಗುತ್ತೆ. ಅದಾದ್ಮೇಲೆ ಪೊಲೀಸರು ತನಿಖೆಯನ್ನು ಶುರು ಮಾಡ್ಕೊಳ್ತಾರೆ. ಬಟ್ ಈ ಕ್ಷಣದವರೆಗೂ ಕೂಡ ಇಂಥವ್ರ ಆರೋಪಿ, ಇಂಥವ್ರ ಅಪರಾಧಿ ಅಂತ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಸೊ ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು 3-4 ವಾರಗಳ ಹಿಂದೆ ಪೊಲೀಸರು ಇನ್ನೊಂದು ಸ್ಟೆಪ್ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಈಗ ಆರೋಪಿಗಳನ್ನ ನಾವು ಹುಡುಕೋದಕ್ಕೆ ಆಗ್ತಿಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಸುಳಿವು ಕೂಡ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಾಮಾಜಿಕವಾಗಿ ಒಂದು ಅನುಮಾನ ಅಥವಾ ಆರೋಪ ಕೂಡ ಕೇಳಿ ಬಂದಿದೆ ನಿಮ್ಮ ಫ್ಯಾಮಿಲಿ ಮೇಲೆನೆ, ಇವ್ರ ಫ್ಯಾಮಿಲಿ ಅವ್ರು ಮಾಡಿರ್ಬೋದು ಅಂತ. ಹಾಗಾಗಿ ಮೊದಲಿಗೆ ನಿಮ್ಮನ್ನೇ ಬ್ರೈನ್ ಮ್ಯಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ, ನೀವು ಸಹಕಾರ ಕೊಟ್ರೆ ಅಂತ ಒಂದು ಮನವಿಯನ್ನು ಹಾಕಿದ್ದಾರೆ. ಫ್ಯಾಮಿಲಿ ಅವರು ಕೂಡ ಇತ್ತೀಚೆಗೆ ಈ ಯೂಟ್ಯೂಬ್ ಗಳಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳೆಲ್ಲ ಅವ್ರ ಅಣ್ಣ ಮಾಡ್ಬಿಟ್ಟಿದ್ದಂತೆ, ಏನೋ ಗರ್ಲ್ ಫ್ರೆಂಡ್ ಜೊತೆ ಫೋನ್ ಮಾತಾಡ್ತಾ ಇದ್ದಿದ್ದನ್ನ ಹುಡುಗ ನೋಡಿದಕ್ಕೆ ಈ ಕಡೆ ಅಮ್ಮ, ಈ ಕಡೆ ಮಾವ, ಎಕ್ಸೆಟ್ರಾ ಆರೋಪಗಳನ್ನ ಹೊರಿಸ್ತಾ ಇದ್ರು ಆ ಫ್ಯಾಮಿಲಿ ಮೇಲೆ. ಸೊ ಹಾಗಾಗಿ ಅವ್ರಿಗೊಂದು ಈ ಅಪವಾದ ತೊಳೆದು ಹೋಗ್ಲಿ ಅನ್ನೋ ಕಾರಣಕ್ಕೆ ಹೌದು ನಾವು ರೆಡಿ ಇದ್ದೀವಿ ಅಂತ ಒಪ್ಪಿಕೊಂಡಿದ್ದಾರೆ ಪೊಲೀಸರ ಮುಂದೆ. ತದನಂತರ ಪ್ರಕ್ರಿಯೆ ಎಲ್ಲಿ ಹೋಗುತ್ತೆ ಅಂತಂದ್ರೆ ನ್ಯಾಯಾಲಯಕ್ಕೆ ಹೋಗುತ್ತೆ. ನ್ಯಾಯಾಧೀಶರು ಇವರನ್ನ ನಿಮಗೆ ಸಮ್ಮತಿ ಇದೆಯೇ, ಯಾರಾದ್ರೂ ಬಲವಂತವಾಗಿ ನಿಮ್ಮನ್ನೇನಾದ್ರು ಪೊಲೀಸರು ಈ ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆಗೆ ಒಳಪಡಿಸ್ತಾ ಇದಾರ, ಸೊ ಹಾಗಾಗಿ ನಿಮ್ಗೆ ಅನುಮತಿ ಇದ್ರೆ ಮಾತ್ರ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವರು ಸಹಿ ಮಾಡಿ ಲಿಖಿತ ರೂಪದಲ್ಲಿ ಅದಾದ ನಂತರವೇ ಈ ಒಂದು ಪ್ರಕ್ರಿಯೆ ಶುರುವಾಗುವಂಥದ್ದು. ಸೊ ಕಳೆದ 3 ವಾರಗಳ ಹಿಂದೆ ಇವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗಿರ್ತಾರೆ. ಅಲ್ಲಿ ಇದೆಲ್ಲಾ ಪ್ರಕ್ರಿಯೆ, ಇದೆಲ್ಲಾ ಚಟುವಟಿಕೆ ಮುಗಿಯುತ್ತೆ. ತದನಂತರ ಮೊನ್ನೆ ಆಗಸ್ಟ್ 10ನೇ ತಾರೀಕು ಇವರನ್ನ ಪೊಲೀಸರು ಬೆಂಗಳೂರಿನ ಮಡಿವಾಳ ಏನಿರುತ್ತೆ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ನಡೆಯುತ್ತೆ, ಅಲ್ಲಿ ಕರ್ಕೊಂಡು ಬಂದಿರ್ತಾರೆ. 10ನೇ ತಾರೀಕು ಒಟ್ಟು 5 ಜನರನ್ನ, ಅಂದ್ರೆ ಸುಮಂತ್ ನ ಸಹೋದರ ಸುದರ್ಶನ್, ಅವ್ರ ತಂದೆ, ಅವ್ರ ತಾಯಿ, ಅವ್ರ ಮಾವ ಮತ್ತೆ ಇನ್ನೊಬ್ಬರು ಸಂಬಂಧಿಕರು, ಒಟ್ಟು 5 ಜನರನ್ನ ಕರ್ಕೊಂಡು ಬಂದಿದ್ದಾರೆ ಈಗ. ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಪೊಲೀಸರು ಯಾವ ರೀತಿ ಎನ್ಕ್ವೈರಿಯನ್ನ ಮಾಡ್ತಾರೆ, ತನಿಖೆಯನ್ನ ಮಾಡ್ತಾರೆ, ಅದೇ ರೀತಿ ಬ್ರೈನ್ ಮ್ಯಾಪಿಂಗ್ ಮಾಡುವಂತರು ಕೂಡ, ಅಂದ್ರೆ ಮಂಪರು ಪರೀಕ್ಷೆ ಮಾಡುವಂತ ಸಿಬ್ಬಂದಿ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಿಸ್ತಾರೆ. ಸೊ ಅವತ್ತು ಏನ್ ಕಂಡ್ರಿ, ನೀವು ಏನ್ ಗಮನಿಸಿದ್ರಿ, ಏನೇನ್ ಗೊತ್ತು ನಿಮ್ಗೆ, ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ತದನಂತರ ಈಗ ಮುಂದಿನ ಪ್ರಕ್ರಿಯೆ ಏನು ಅಂತಂದ್ರೆ ಇವ್ರಿಗೊಂದು ಡೇಟ್ ಅನ್ನ ನಿಗದಿಪಡಿಸಲಾಗುತ್ತೆ, ಅವತ್ತು ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಸೊ ಪೊಲೀಸರಿಗೆ ಏನಾಗುತ್ತೆ ಅಂತಂದ್ರೆ ಇದರಿಂದ ಸಣ್ಣ ಸುಳಿವು ಏನಾದ್ರೂ ಸಿಗಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಸುಳಿವು ಏನೂ ಸಿಗ್ಲಿಲ್ಲ, ಅವರು ಸತ್ಯವನ್ನೆಲ್ಲ ಬಾಯಿ ಬಿಟ್ರು ಅಂತಂದ್ರೆ ಅವ್ರ ಮೇಲೆ ಇರತಕ್ಕಂತ ಒಂದು ಅಪವಾದ ತೊಳೆದು ಹೋಗಬಹುದು. ಆಗ ನೆಕ್ಸ್ಟ್ ಸ್ಟೆಪ್ ಅಂತ ಮತ್ತೊಂದಿಷ್ಟು ಜನ ಅವ್ರಿಗೇನೋ ಅನುಮಾನ ಇರುತ್ತೆ, ಒಂದು ಕೇಸ್ ನಲ್ಲಿ ಏನೋ ಒಂದು ಶಂಕೆ ಇರುತ್ತೆ, ಇಂಥವ್ರು ಮಾಡಿರ್ಬೋದು ಅಂತ. ಸೊ ಅವರನ್ನು ಕೂಡ ಆಗ ಅನುಮತಿ ತಗೊಂಡು, ನ್ಯಾಯಾಲಯದ ಅನುಮತಿ ತಗೊಂಡು ಮುಂದಿನ ಪ್ರಕ್ರಿಯೆಯನ್ನ ಮಾಡುವ ಸಲುವಾಗಿ ಈಗ ಬ್ರೈನ್ ಮ್ಯಾಪಿಂಗ್ ಸಿದ್ಧತೆಗೆ ಬಂದಿದ್ದಾರೆ. ಸೊ